ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಸಿದ್ದರಾಮಯ್ಯನ ಸರ್ಕಾರ. ನೀವು ತಿಳ್ಕೋಬೇಕು ಇದನ್ನ. ಇವತ್ತು ನಾವೆಲ್ಲ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದೀವೋ ಇಲ್ಲ? ಏನಮ್ಮ ಮಾಡಿದೀವೋ ಇಲ್ಲ? ಬಸ್ನಲ್ಲಿ ಶಕ್ತಿ ಯೋಜನೆ ಮೂಲಕ ತಿರುಗಾಡ್ತಾ ಇದೆಯಲ್ವಾ? ಫ್ರೀಯಾಗಿ ಗೃಹ ಜ್ಯೋತಿ ಯೋಜನೆಯಲ್ಲೇ ನೀವು ಮನೆ ಪಡ್ಕೊತಾ ಇದ್ದೀರಾ ಇಲ್ಲ? ಗೃಹ ಜ್ಯೋತಿ 200 ಯೂನಿಟ್ ಅವರಿಗೆ ಫ್ರೀ ಕರೆಂಟ್. ಹೌದಲ್ವೇನ್ರಿ? ಸರಿಯಾಗಿ ಹೇಳ್ರಿ, ನಮ್ಗೆ ಗೊತ್ತಾಗಬೇಕಲ್ಲ. ನೀವು ಪಡ್ಕೊತಾ ಇದ್ದೀರಾ ಇಲ್ಲೋ ಅಂತ ಗೊತ್ತಾಗಬೇಕಲ್ಲ. ಗೃಹ ಲಕ್ಷ್ಮಿ 2,000 ರೂಪಾಯಿ ತಿಂಗಳಿಗೆ ಮನೆ ಯಜಮಾನಿಗೆ. 1,26,00,000 ಮಹಿಳೆಯರಿಗೆ ತಿಂಗಳಿಗೆ 2,000 ರೂಪಾಯಿ. ಎಷ್ಟು? ತಿಂಗಳಿಗೆ 2,000 ರೂಪಾಯಿ. ಬೇರೆ ರಾಜ್ಯದಲ್ಲಿ ಕೊಡ್ತಾ ಇದ್ದಾರ? ಕೊಡ್ತಾ ಇಲ್ಲ. ಅನ್ನಭಾಗ್ಯ 10 kg ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತೀವಿ. ಯುವ ನಿಧಿ ಕಾರ್ಯಕ್ರಮ ಯಾರು ನಿರುದ್ಯೋಗಿ ಪದವೀಧರರು ಇರ್ತಾರೆ ಅವ್ರಿಗೆ ತಿಂಗಳಿಗೆ 3,000 ರೂಪಾಯಿ. ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸ್ ಇರ್ತಾರೆ ಅವರಿಗೆ 1,500 ರೂಪಾಯಿ. ಬೇರೆ ರಾಜ್ಯದಲ್ಲಿ ಕೊಡ್ತಾ ಇದ್ದಾರೆ. ಅದೇ ನರೇಂದ್ರ ಮೋದಿ ಅವರು ಹೇಳಿದ್ರು, ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ. ಕೊಟ್ರ? ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಬೇಕಾದ್ರೆ ವರ್ಷಕ್ಕೆ 2 ಕೋಟಿ ಹುದ್ದೆಗಳನ್ನು ಸೃಷ್ಟಿ ಮಾಡ್ತೇನೆ, ಮತ್ತೆ ಅದನ್ನ ನಿರುದ್ಯೋಗಿ ಯುವಕರಿಗೆ ಕೊಡ್ತೇನೆ. ಕೊಟ್ರ? ಕೇಂದ್ರದಲ್ಲಿ ಕಪ್ಪು ಹಣ ಇದೆ, ಅದನ್ನು ತಗೊಬಂದ್ಬಿಟ್ಟು ನಮ್ಮ ಭಾರತೀಯರೆಲ್ಲ ಅಲ್ಲಿ ಶ್ರೀಮಂತರೆಲ್ಲ ಇಟ್ಬಿಟ್ಟಿದ್ದಾರೆ. ಅದನ್ನು ತಗೊಬಂದ್ಬಿಟ್ಟು ನಿಮ್ಗೆಲ್ರಿಗೂ ಕೂಡ ಒಂದೊಂದು ಕುಟುಂಬಗಳಿಗೂ ಕೂಡ 15 ಲಕ್ಷ ಹಂಚ್ಬಿಡ್ತೀನಿ ಅಂತಂದ್ರು. ಕೊಟ್ರ? ನಿಮ್ಮ ಅಕೌಂಟ್ಗಳಿಗೆ ಹಾಕ್ತೀವಿ ಅಂತಂದ್ರು. ಕೊಟ್ರೇನ? ಮತ್ತೆ ಈ ಬಿಜೆಪಿ ಸುಳ್ಳು ಹೇಳ್ತಾ ಇದೆಯಲ್ವಾ? ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೀನಿ. ಅಚ್ಚೇ ದಿನ ಈಗ ಬಂತೇನ್ರಿ ಅಚ್ಚೇ ದಿನ? ಮತ್ತೆ ಬಿಜೆಪಿ ನರೇಂದ್ರ ಮೋದಿ ಅಂತಾರಲ್ಲ ಕೆಲವರು. ಇದು ಸುಳ್ಳಲ್ವಾ? ನರೇಂದ್ರ ಮೋದಿ ಏನ್ ಮಾಡಿದಾನಪ್ಪ? ನರೇಂದ್ರ ಮೋದಿ ಅವರು ಏನ್ ಮಾಡಿದ್ದಾರೆ? ಏನು ಮಾಡಿಲ್ಲ. ನಾನು ಯಾಕೆ ಇವನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬಿಜೆಪಿ ಅವರು ನಿಮ್ಮನ್ನ ದಾರಿ ತಪ್ಪಿಸ್ಲಿಕ್ಕೆ ಏನೇನು ಸುಳ್ಳು ಹೇಳ್ಬಿಡ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಂಬಬೇಡಿ. ನಾನು ಬೆಂಗಳೂರಿಗೆ ಹೋಗ್ಬೇಕಾಗಿದೆ, ಅದರಿಂದ ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ನೀವು ರಾಜೇಗೌಡ ಏನೇನು ಹೇಳಿದ್ಯೋ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋಣ. ಇವತ್ತು ಈ ಅಭಿವೃದ್ಧಿ ಕೆಲಸಗಳೆಲ್ಲ ಇವೆಲ್ಲ ಅಭಿವೃದ್ಧಿ ಕೆಲಸಗಳಲ್ವಾ? ಅಭಿವೃದ್ಧಿನೇ ನಡೀತಾ ಇಲ್ಲ. ಮತ್ತೆ ಇವು 170 ಕೋಟಿ ಅಭಿವೃದ್ಧಿ ಕೆಲಸಗಳು ಹೆಂಗದು? ಅದರಿಂದ ಬಿಜೆಪಿಯವರು ಸುಳ್ಳು ಹೇಳಿ ಜನರನ್ನ ಮರಳು ಮಾಡಿ ದಾರಿ ತಪ್ಪಿಸಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದರಿಂದ ನಂಬಕ್ಕೆ ಹೋಗಬೇಡಿ. ಮತ್ತೊಮ್ಮೆ ನಾನು ಅಂದೂರು ಗ್ರಾಮದಿಂದ ನರಸಿಂಹರಾಜಪುರಕ್ಕೆ ಸೇತುವೆ ಆಗಿದೆಯಲ್ಲ, ಇದನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ. ರಸ್ತೆ ಅಗಲೀಕರಣ ಆದ್ಮೇಲೂ ಕೂಡ ಅದರ ಉದ್ಘಾಟನೆಗೂ ಬರ್ತೇನೆ. ಆಗ್ಬೋದಾ? ಸೊ ಅದರಿಂದ
ಇಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿ ಸಂಕ್ಷಿಪ್ತವಾಗಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ರಿಗೂ ನಮಸ್ಕಾರಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ.